ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಬಂದಿದ್ದೀವಿ. ನೀವೆಲ್ಲ ತರಕಾರಿ ಸಾರುಗಳು ತೋರಿಸಿ ತುಂಬ ಪ್ರೀತಿಯಿಂದ ನಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು, ಅಪ್ಪ ಅಮ್ಮದಿರು ಕೇಳ್ತಾ ಇದ್ರು. ಅವ್ರಿಗೋಸ್ಕರ ಇವತ್ತು ಒಂದು ತರಕಾರಿ ಸಾರನ್ನ ನಿಮಗೆಲ್ಲ ತೋರಿಸ್ಕೊಡ್ಬೇಕು. ಹೆಂಗೆ ಮಾಡ್ತೀವಿ, ಹೆಂಗೆ ನೋಡ್ತೀವಿ ಅಂತ ಬನ್ನಿ. ಏನೇನು ಬೇಕು ಅಂದರೆ ಕ್ಯಾರೆಟು, ನವಿಲುಕೋಸು, ಹುಳ್ಳಿಕಾಯಿ, ಕ್ಯಾಪ್ಸಿಕಮ್ಮು, ಟೊಮೊಟೊ, 1 ಕಪ್ ಬೇಳೆ. ತೊಗರಿ ಬೇಳೆನ 3 ಸಲ ತೊಳೆದು ನೀರಲ್ಲಿ ನೆನೆಸಿದ್ದೇನೆ. ಈಗ ಇದಕ್ಕೆ ಪರಿಪೂರ್ಣತೆಯಿಂದ ಹಾಕುತ್ತೇನೆ. ಆಮೇಲೆ ಇದಕ್ಕೆ ಸ್ವಲ್ಪ 1-2 ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತೀನಿ. ಆಮೇಲೆ ಈರುಳ್ಳಿ, ಇನ್ನೂ ಸ್ವಲ್ಪ ನೀರನ್ನು ಇದಕ್ಕೆ ಹಾಕುತ್ತೇನೆ. ಅದಾದ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ರೋಷಣೆ ಮಾಡ್ತೀನಿ. ನೋಡಿ, ಸ್ವಲ್ಪ ಎಣ್ಣೆ. ಇದ್ರ ಜೊತೆಗೆ ಇದು ನಮ್ಮ ಕೊಡಚಾದ್ರಿಯವರು ಹಳ್ಳಿಕಾರ್ ತುಪ್ಪ. ಇದು ಹಳ್ಳಿಕಾರ್ ಅಂತ ನಿಮ್ಗೆ ಗೊತ್ತಿರಬೇಕು. ಎತ್ತು ಥರ ಇರುತ್ತೆ, ಅದರಲ್ಲಿ 1/4 ಲೀಟ್ರ್ ಹಾಲು ಬರುತ್ತೆ. ಆ ಹಾಲಲ್ಲಿ ಮಾಡಿದ ಪರಿಶುದ್ಧವಾದ ತುಪ್ಪವನ್ನು ಕೊಡಚಾದ್ರಿಯಲ್ಲಿ ಸಿಗುತ್ತೆ. ಕೊಡಚಾದ್ರಿ ಎಲ್ಲಿದೆ ಅಂದರೆ ಮಲ್ಲೇಶ್ವರಂ 11th ಕ್ಲಾಸಲ್ಲಿದೆ. ನಿಮ್ಗೇನ ಆನ್ಲೈನಲ್ಲಿ ಬೇಕು ಅಂದರೆ ನೀವು ಫೋನ್ ಮಾಡ್ಬೋದು, ಬುಕ್ ಮಾಡ್ಬೋದು. ಮನೆ ಬಾಗಿಲಿಗೆ ಬರುತ್ತದೆ ಕೊಡಚಾದ್ರಿ ತುಪ್ಪ. ಏನಂತೀರಾ? ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ. ಈಗ ದೀಪಾಲಂಕಾರ ಬೆಳಗಿಸ್ತೀನಿ. ಈಗ ದೀಪ ಬೆಳಗಿದೆ. ಕುಕ್ಕರ್ ಮುಚ್ಚುತ್ತದೆ ಅಂತ 3 ವಿಜಲ್ ಕೂಗುತ್ತೆ. ಈಗ ಇದನ್ನು ಪಕ್ಕದ ಮನೇಲಿ ಇಡ್ತೀನಿ. 3 ವಿಜಲ್ ಆಗುತ್ತೆ. ಈಗ ಒಂದು ಬಾಣಲಿ ನಮ್ಮ ದರ್ಶನ್ ಸತ್ತಾರೆ, ಇಲ್ಲಿ ಇಡ್ತಾರೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕುವುದು. ಈಗ ತರಕಾರಿ ಎಲ್ಲ ಸ್ವಲ್ಪ ತೊಗೊಂಡಿದ್ದೀವಿ ನೋಡಿ. ಹುಳ್ಳಿಕಾಯಿ, ಕ್ಯಾಪ್ಸಿಕಮ್ಮು, ದೊಣ್ಣೆ ಮೆಣಸಿನ್ಕಾಯಿ ಅಂತ ನಾವು ಅಚ್ಚ ಕನ್ನಡದಲ್ಲಿ ಹೇಳ್ತೀವಿ. ಈಗ ಇದು ಕ್ಯಾರೆಟ್. ಈಗ ಇದು ನವಿಲುಕೋಸು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪಿನ ಪುಡಿ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸೋಕ್ಕೆ ಬಿಟ್ಬಿಡ್ತೀನಿ. ಬೇಯ್ತಾ ಇರುತ್ತೆ. ನಮ್ಮ ಕುಕ್ಕರು 3 ವಿಜಲ್ ಆಯ್ತಾ ಇರುತ್ತೆ. ಆಗುವವರೆಗೂ ಕಾಯ್ತಾ ಇರಬೇಕು. ಬಿಸಿಯಾಗಿ ತಿಂತಾ ಇರಬೇಕು. ಈಗ ನೋಡಿ, ಕುಕ್ಕರು 3 ವಿಜಲ್ ಆಗಿದೆ. ತರಕಾರಿನೂ ಬೆಂದಿದೆ. ಇದನ್ನು ಆ ನೀರೆಲ್ಲ ಫಿಲ್ಟ್ರ್ ಮಾಡ್ಕೊಂಬಂದ್ಬಿಟ್ಟು ಆಮೇಲಿಂದ ಬೇಯಿಸೋದು, ಜೊತೆಗೆ ಒಗ್ಗರಣೆ ಕೊಡೋದು, ಸಾಂಬಾರು ರೆಡಿ ಮಾಡಿ ನಿಮಗೆ ಪ್ರೀತಿಯಿಂದ ಉಣ ಬಡಿಸುವುದು. ಹೋಗಿ ಬಾ, ಇದನ್ನು ಬಗ್ಗಿಸಿ ಬಾಣಲಿಯನ್ನು ತೆಗೆದುಕೊಂಡು ಬಾ. ಈಗ ಕೊಡಚಾದ್ರಿ ಹಳ್ಳಿಕಾರ್ ತುಪ್ಪನ ನಿಮಗೆ 1 ಸ್ಪೂನನ್ನು ಒಗ್ಗರಣೆಗೆ ಬಿಡುತ್ತೇನೆ. ಹೆಂಗಿರುತ್ತೆ ತುಪ್ಪ ಅಂದರೆ ಘಮ ಅನ್ನುತ್ತೆ. ಅದು ಒರಿಜಿನಲ್ ತುಪ್ಪ, ಕೊಡಚಾದ್ರಿ ಹಳ್ಳಿಕಾರ್ ತುಪ್ಪ. ನೀವು ಹೋದರೆ ಮಲ್ಲೇಶ್ವರದಲ್ಲಿ ಸಿಗುತ್ತೆ. ಪ್ರೀತಿ ಬೆಳೆಸುತ್ತೆ. ನಿಮಗೇನ ಅಂಗಡಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಆನ್ಲೈನಲ್ಲೇ ಬುಕ್ ಮಾಡ್ಬೋದು. ನಂಬರ್ ತೋರಿಸ್ತೀವಿ, ಖುಷಿಯಾಗಿ ಬುಕ್ ಮಾಡಿ ಆಹಾ ಅಂತ ಕೊಡಚಾದ್ರಿ ತುಪ್ಪ ತಿನ್ಬಿಡಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಇದಕ್ಕೆ ಸ್ವಲ್ಪ ಜೀರಿಗೆ, ಚಟಾಪಟ ಅನ್ಬೇಕು. ಹುಣಸೆಹಣ್ಣು ನೆನೀತಾ ಇದೆ. 4 ಕರಿಬೇವನ್ನು ಇದಕ್ಕೆ ಪರಿಪೂರ್ಣದಿಂದ ಹಾಕಿ ಚಟಾಪಟ ಬಾರಿಸುವುದೇ. ಆಮೇಲೆ 3 ಗುಂಟೂರು ಮೆಣಸಿನ್ಕಾಯನ್ನು ತೆಗೆದುಕೊಂಡು 3 ಭಾಗವನ್ನು ಮಾಡಿ ಇದಕ್ಕೆ ಹಾಕಿ ಬಿಡುವುದು. ಇದನ್ನು ಒಗ್ಗರಣೆ ಕೊಟ್ಟು ಬಿಡುವುದು. ಆಮೇಲೆ ಮನೆಯಲ್ಲೇ ಮಾಡಿದ ಸಾಂಬಾರ್ ಪುಡಿ ಇದಕ್ಕೆ ಹಾಕಬೇಕು. ಅದಕ್ಕೆ ಮುಂಚೆ ಒಂದು ಈರುಳ್ಳಿಯನ್ನು ಇದಕ್ಕೆ ಪರಿಪೂರ್ಣತೆ ಹಾಕ್ಬೋದು. ಎಲ್ಲ ಮಿಶ್ರಣ ತರಕಾರಿಗಳು ಹಾಕಿದ್ದೀವಲ್ಲ, ತುಂಬ ರುಚಿ ಬರುತ್ತೆ. ಘಮ ಬಾರಿಸುತ್ತದೆ. ಇದಕ್ಕೆ 1 ಚೂರು ಅರಿಶಿಣದ ಪುಡಿ,
ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ನೋಡಿ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಗುಂಟೂರು ಮೆಣಸಿನ್ಕಾಯಿ ಎಲ್ಲವನ್ನು ಇದಕ್ಕೆ ಪರಿಪೂರ್ಣತೆಯಿಂದ ಚೆಂದ ಒಗ್ಗರಣೆ ಮಾಡ್ತಾ ಇದ್ದೀವಿ. ಈಗ ಇದ್ದೇ ಇದೆ ನಮ್ಮ ಮನೆಯಲ್ಲಿ ಮಾಡಿದ ಸಾಂಬಾರ್ ಪುಡಿ 3 ಸ್ಪೂನನ್ನು ಉದುರಿಸುವುದು. ಸ್ವಲ್ಪ ಹಿಂಗನ್ನು ಬಾರಣ್ಣ, ಹಿಂಗಣ್ಣ ಯಾಕಣ್ಣ ಹಿಂಗೆ ಬೇಜಾರು ಮಾಡ್ಕೋತೀಯ? ಸ್ವಲ್ಪ ಹಿಂಗನ್ನು ಇದಕ್ಕೆ ಉದುರಿಸಿ ಬಿಡುವುದು. ತರಕಾರಿ ಆಯ್ತಣ್ಣ. ನೋಡಿ, ಹುಳಿಕಾಯಿ, ಕ್ಯಾರೆಟು, ನವಿಲುಕೋಸು ಹಾಗೂ ಕ್ಯಾಪ್ಸಿಕಮ್ ಇದಕ್ಕೆ ಹಾಕ್ಬಿಟ್ಟಿದ್ದೀವಿ. ಸ್ವಲ್ಪ ಹುಣಸೆ ನೀರು. ಈಗ ಕುಕ್ಕರ್ ವಿಜಲ್ ಆಗಿದೆ, ತಿರುಗಿಸಿ ಕೊಟ್ಟು ಬಿಡುವುದು. ತುಂಬ ಜನ ಇದೆ ತರಕಾರಿಗಳು ಅನ್ನ ಚಪಾತಿ ಜೊತೆಗೆ ಎಲ್ಲ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಇದನ್ನು ಸ್ವಲ್ಪ ಪಲ್ಯ ಥರ ಪಕ್ಕದಲ್ಲಿ ಇಟ್ಕೊಂಡು ಮಾಡ್ಬೋದು. ಈಗ ನೋಡಿ, ಕುಕ್ಕರಲ್ಲಿ 3 ವಿಷಲ್ ಆಗಿದೆ, ಅಣ್ಣವ್ರು ಚೆನ್ನಾಗಿ ಬೆಂದವ್ರೆ. ಇದನ್ನು ಪಕ್ಕಕ್ಕೆ ಇಡೋಣ, ಇದಕ್ಕೆ ನೀಟಾಗಿ ತಿರುಗಿಸಿ ಬಿಡೋಣ. ನೋಡಿ ಇಷ್ಟೇ, ಚೂರು 1-2 ಮರಳಿದ್ರೆ ಸಾಂಬಾರು ರುಚಿ ಕೇಳ್ತಾ ಇರ್ಬೇಕು. ಈಗ ಚಂದ್ರು ಅಂಕಲ್ ಮಾಡಿದರು, ಎಷ್ಟು ಘಮ ಘಮ ಅಂತ ಇದೆ ಅಂತ. ಏನೋ ಒಂದು ಸಾಂಬಾರು ಮಾಡೋದು ಕಷ್ಟ ಇಲ್ಲ, ಎಲ್ಲನೂ ಪಕ್ಕದಲ್ಲಿ ಇಟ್ಕೊಳ್ಳಿ, ಆರಾಮಾಗಿ ಮಾಡ್ಕೊಳ್ಳಿ, ಎಲ್ಲ ಈಸಿಯಾಗಿರುತ್ತೆ. ಅದು ಮನೆಯಲ್ಲಿ ನಗ್ನಗ್ತಾ ಅಡುಗೆ ಮಾಡಿಕೊಂಡ್ರೆ ಖುಷಿಯಾಗಿ ತಿನ್ಬೋದು. ಅಯ್ಯೋ ಹೋಗ್ರಿ, ಯಾಕೆ ಮಾಡಬೇಕು, ಯಾಕೆ ಬೇಡಬೇಕು ಅಂತ ಬೇಜಾರು ಮಾಡಿಕೊಂಡ್ರೆ ಯಾವುದು ರುಚಿ ಬರಲ್ಲ. ಖುಷಿಯಾಗಿ ಮಾಡಿ, ಖುಷಿಯಾಗಿ ತಿನ್ನಿ. ಇಷ್ಟೇ. ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆ ಹಿಂಗೆ ತಿರುಗಿಸಿ ಕೊಡೋಣ. 1-2 ನಿಮಿಷ ಮರಳಿದರೆ ತಿನ್ನಲು ರೆಡಿ ಸಾಂಬಾರ್ ತರಕಾರಿ ಸಾರು. ಕೊಡ್ಚಾದ್ರಿ ತುಪ್ಪ ಹಾಕಿದ್ವಿ, ಘಮ ಘಮ ಅಂತ ಇದೆ. ತರಕಾರಿ ಬೇಳೆ ಸಾರು ರೆಡಿಯಾಗೂ ಇದೆ. ನಿಮ್ಮ ಉಣಬಡಿಸೋಕ್ಕೆ ರೆಡಿ ಬರ್ತಾ ಇದೆ. ಈಗ ಇದನ್ನು ಪರಿಪೂರ್ಣತೆಯಿಂದ ಸ್ಟೌವನ್ನು ಆಫ್ ಮಾಡಿಬಿಡೋಣ. ಈಗ ಚೌಟ್ ತಗೊಳೋದು, ನಿಮಗೆ ಹೆಂಗೆ ಮಾಡಿದ್ದೆ ಅನ್ನೋದಕ್ಕೆ ರೆಡಿಯಾಗಿರೋದನ್ನು ತೋರಿಸೋದು. ಎಲ್ಲ ಅಡುಗೆ ಆಯಿತು, ನಾವು ಸರ್ವಿಸ್ ಬೌಲಲ್ಲಿ ಹಾಕಿದ್ದೀವಿ. ಅದಕ್ಕೆ ತರಕಾರಿ ಸಾರು ಮಾಡಿದ್ದೀವಿ, ನಿಮಗೆ ತಿನ್ನೋಕ್ಕೆ ರೆಡಿಯಾಗಿದೆ. ರೆಡಿ ಆದಮೇಲೆ ಹೇಳಲೇಬೇಕಲ್ಲ, ನೀವು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಯಾವತ್ತೂ ಬೆಳೆಸ್ತಾರೆ. ನಾವು ಇತ್ತೀಚೆಗೆ ಚಂದ್ರು ಕ್ಯಾಟ್ರರ್ಸ್ ಅಂತ ಹೇಳಿ ಎಲ್ಲ ಕಡೆ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ಅಡುಗೆ ಮಾಡಿಕೊಡ್ತಾ ಇದ್ದೀವಿ. ತುಂಬ ಪ್ರೇಕ್ಷಕರು ಕೇಳ್ತಾ ಇದ್ದಾರೆ, ನಿಮ್ಮ ಪ್ರೀತಿ ಹಿಂಗೆ ಇರಬೇಕು, ಬೆಳೆಸ್ತಾ ಇರಬೇಕು, ನಾವು ರುಚಿಯಾಗಿ ಅಡುಗೆ ಮಾಡ್ತಾ ಇರಬೇಕು. ಚಂದ್ರು ಕ್ಯಾಟರರ್ಸ್. ಧನ್ಯವಾದಗಳು.